ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಪೈನಾಪಲ್ ಹಣ್ಣಿನಿಂದ ಹಾಲ್ಬಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಅದು ತುಪ್ಪ ಮತ್ತು ಕಾರ್ನ್ಫ್ಲವರ್ ಜೊತೆ ಎಲ್ಲ ನಾವು ಅದನ್ನು ಕೈಯಾಡೋದೇ ತುಂಬ ಹೊತ್ತು ಬೇಕಾಗುತ್ತೆ. ನನಗಂತೂ 40 ನಿಮಿಷ ಬೇಕಾಗಿದೆ. ಅಷ್ಟರೊಳಗಡೆ ಇದು ಆಗಲ್ಲ. ಮೊದಲಿಗೆ ಪೈನಾಪಲ್ಲನ್ನು ನಾವು ಹೋಳುಗಳನ್ನಾಗಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ದೊಡ್ಡಕ್ಕಿದ್ರೂ ಓಕೆ, ಚಿಕ್ಕದಾಗಿ ಏನು ಬೇಕಾಗೋದಿಲ್ಲ ಗೊಜ್ಜಿಗೆ ಹೆಚ್ಚೋ ಹಾಗೆ. ಸ್ವಲ್ಪ ದೊಡ್ಡದಾಗಿದ್ದಾಗ ಅದನ್ನು ನಾವು ಮಿಕ್ಸಿಗೆ ಹಾಕಿ ಅದನ್ನು ಜರಡಿನಲ್ಲಿ ಸೋಸ್ಕೊಳ್ಳೋದಿರುತ್ತೆ. ಇದನ್ನು ನಾವು ಸ್ವಲ್ಪ ದೊಡ್ಡ ಜಾರಲ್ಲಿ, ನಾನು ಇಡೀ ಹಣ್ಣು ತೊಗೊಂಡಿರೋದ್ರಿಂದ ಸ್ವಲ್ಪ ದೊಡ್ಡ ಜಾರ್ ಬೇಕಾಗುತ್ತೆ. ಇದನ್ನು ದೊಡ್ಡ ಜಾರಿಗೆ ಹಾಕಿ ಅದನ್ನು ಒಂದು 2 ಸರಿ ನಾವು ಮಿಕ್ಸಿ ಮಾಡಿ ಸೋಸಿ ಎಲ್ಲ ಮಾಡಬೇಕು. ಜರಡಿನಲ್ಲಿ ಸೋಸ್ಕೋಬೇಕು. ಹಿಟ್ಟಿನ ಜರಡಿಲಿ ಸೋಸ್ಕೊಂಡ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಇದು. ಈಗ ನಾನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಕೋತಾ ಇದ್ದೀನಿ. ಅದಕ್ಕೆ 2 ಲೋಟ ನಾನು ತೋರಿಸಿದ ಅಳತೆ ಇದೆಯಲ್ಲ, ಅದರಲ್ಲಿ ಅಳತೆಯಲ್ಲಿ ನಾನು ಮೊದಲು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಅಳತೆ ನೀರು ಬೇಕಾಗುತ್ತೆ. ನಾನು ತೋರಿಸಿದ ಮೆಜರ್ಮೆಂಟಲ್ಲೇ ಹಾಕ್ಕೊಂಡ್ರೆ 1 ಪೈನಾಪಲ್ಗೆ ಇಷ್ಟು ನೀರು ಬೇಕಾಗುತ್ತೆ. ಇದನ್ನು ನಾವು ಹಿಟ್ಟಿನ ಜರಡಿನಲ್ಲಿ ಸೋಸ್ಕೊಂಡು ಮತ್ತು ಉಳಿದಿರೋ ಅಂಥದ್ದು ಆ ಪಲ್ಪ್ ಇದೆಯಲ್ಲ ಅದ್ರ ಜೊತೆ ಒಳಗೆ ಏಲಕ್ಕಿ ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ಅದನ್ನು ಮತ್ತೆ ಜರಡಿನಲ್ಲಿ ಕ್ಲೀನಾಗಿ ಸೋಸ್ಕೋಬೇಕು. ಆವಾಗ ನಮಗೆ ಆ ಅಳತೆಯಲ್ಲಿ ಟೋಟಲ್ಲು 3 ಲೋಟ ನೀರು ಸಿಕ್ಕಿದೆ, ಅಂದರೆ ಜ್ಯೂಸ್ ಸಿಕ್ಕಿದೆ. ಪೈನಾಪಲ್ ಜ್ಯೂಸು 3 ಅಳತೆಯಲ್ಲಿ ಸಿಕ್ಕಿದೆ. ನಾನು ತೋರಿಸಿದ್ದು ನೀರು ಹಾಕಿರೋದು 3 ಲೋಟದಲ್ಲಿ. ಒಂದು ಸ್ವಲ್ಪ ಜಾಸ್ತಿ ಇರಬಹುದು, ಅದು ನನಗೆ ಅಷ್ಟು ಸಿಕ್ಕಿದೆ. ಅದರಲ್ಲಿರೋ ನೀರು ಎಲ್ಲವೂ ಸೇರಿ 3 ಲೋಟ ಸಿಕ್ಕಿದೆ. ಇದನ್ನು ನಾವು ಒಲೆ ಮೇಲೆ ಇಟ್ಟು ಒಂದು 20 ನಿಮಿಷ ಮೊದಲು ಕೈ ಆಡಬೇಕು. ಸಕ್ಕರೆ ಹಾಕೋಕ್ಕಿಂತ ಮುಂಚೆ ನಾವು ಅದನ್ನು ಒಂದು 20 ನಿಮಿಷ ಕೈ ಆಡ್ಕೋಬೇಕು. ಕೈ ಆಡಿದ ಮೇಲೆ ಅದರ ಅರ್ಧದಷ್ಟು ಸಕ್ಕರೆ, ಅಂದರೆ 1.5 ಅಳತೆ, ನಾನು ನೀರು ಜ್ಯೂಸು ತೊಗೊಂಡಿದ್ನಲ್ಲ ಅದರಲ್ಲಿ 1.5 ಅಳತೆ, ಹೆಚ್ಚಿಗೆ ಸ್ವೀಟ್ ಬೇಕಾಗೋದಿಲ್ಲ. ಆಮೇಲೆ ಅದೇ ಅಳತೆನಲ್ಲಿ ಒಂದು 3/4ರಷ್ಟು, ಅಂದರೆ ಇದು ಒಂದು 120 ಗ್ರಾಮ್ನಷ್ಟು ಬರುತ್ತೆ, ಅಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಆ ಕಾರ್ನ್ಫ್ಲವರ್ನ ಒಂದು ಬೌಲ್ಗೆ ಹಾಕಿ ನೀರಲ್ಲಿ ನಾನು ಅದನ್ನು ಕದರ್ಕೋಬೇಕು. ಆಮೇಲೆ ಇದು ಕುದೀತಾ ಇರುತ್ತಲ್ವ ಇವಾಗ ಪೈನಾಪಲ್ ಜ್ಯೂಸು ಮತ್ತು ಸಕ್ಕರೆ, ಅದಕ್ಕೆ ಹಾಕಿ ಗಂಟಾಗದೇ ಇರೋ ಥರ ಬಿಡದೇನೆ ಕೈ ಆಡ್ತಾ ಇರಬೇಕು. ಮಧ್ಯದಲ್ಲಿ ನಾವು ಒಲೆ ಉರಿ ಸಣ್ಣಕ್ಕೆ ಇಟ್ಕೊಂಡಾಗ ಮಧ್ಯದಲ್ಲಿ ಬಿಡ್ಬೋದು. ಮೊದಲು ಅದು ಗಂಟಾಗದೇ ಇರೋ ಹಾಗೆ ನೋಡ್ಕೋಬೇಕಷ್ಟೇ, ಆಮೇಲೆ ಗಂಟಾಗಲ್ಲ. ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು. ನಾನು ಇದೆಲ್ಲ ಪ್ರೊಸೀಜರ್ ಮುಗಿಯೋ ಹೊತ್ತಿಗೆ ಒಂದು 3 ಸರಿ ತುಪ್ಪ ಹಾಕಿದ್ದೀನಿ. ಅಷ್ಟು ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟಿನೂ ಇರುತ್ತೆ ಮತ್ತು ನಮಗೆ ಕೈಯಾಡೋದಕ್ಕೂ ಈಸಿ ಆಗುತ್ತೆ. ಇದು ನೋಡೋದಕ್ಕೆ ಬೇಗ ಆಗ್ಬಿಡುತ್ತೆ ಅನ್ನೋ ಹಾಗೆ ನಮ್ಮ ವಿಡಿಯೋ ನೋಡಿ ಅಂದ್ಕೋಬೋದು. ಇದು ನಾನು ಕಾರ್ನ್ಫ್ಲವರ್ ಹಾಕಿ ತೊಳಸಿದಲ್ಲಿಂದ ಸ್ಟಾರ್ಟ್ ಆಗಿರೋದ್ರಿಂದ 40 ನಿಮಿಷಕ್ಕೆ ನಾನು ತಟ್ಟೆಗೆ ಸುರಿದಿದ್ದೀನಿ. ಅಷ್ಟೊತ್ತು ಚಿಕ್ಕ ಉರಿನಲ್ಲಿ ಕೈ ಆಡ್ತಾನೆ ಇರಬೇಕು, ಅದ್ರ ಎದುರುಗಡೆನೇ ನಿಂತಿರಬೇಕು. ಇದು ಪಾಕ ಎಲ್ಲ ಬರೋದು ನಮಗೆ ಕಾಯಿ ಮಿಠಾಯಿ ಮತ್ತು ಮೈಸೂರು ಪಾಕಿನಷ್ಟು ಈಸಿಯಾಗಿ ಬರೋದಿಲ್ಲ, ಕೈ ಆಡ್ತಾನೆ ಇರಬೇಕು. ಮಾಡೋ ಪ್ರೊಸೀಜರ್ ಈಸಿ ಇರ್ಬೋದು, ಅದಕ್ಕೆ ಹಾಕೋ ಐಟಮ್ಗಳು ಸಹಿತ ಈಸಿ ಇರುತ್ತೆ. ಆದರೆ ತೊಳಸೋದನ್ನು ಮಾತ್ರ ಬಿಡೋ ಹಾಗಿಲ್ಲ. ಅದು ತಳ ಬಿಟ್ಟು ಬರೋ ತನಕನೂ ತೊಳಸ್ಬೇಕಾಗುತ್ತೆ ನಾವು. ನೋಡಿ, ಮಧ್ಯದಲ್ಲಿ ಸ್ವಲ್ಪ ಕೈ ನೋವು ಬಂದಾಗ ಒಂದು ಸ್ವಲ್ಪ ಸೌಟನ್ನು ಹೀಗೆ ರೆಸ್ಟ್ ಕೊಟ್ಕೊಂಡು ಆಮೇಲೆ ಕೈ ಆಡ್ತಾ ಬರಬೇಕು. ಒಟ್ಟು ಅಷ್ಟು 40 ನಿಮಿಷದಲ್ಲಿ ನಾವು ಒಂದು 3 ಬಾರಿ ತುಪ್ಪ ಹಾಕ್ಕೋಬೋದು. ಒಂದು 2-3 ಸ್ಪೂನು ತುಪ್ಪ ಹಾಕಿದ್ರಾಯ್ತು. ಅದು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅದು ಗಟ್ಟಿಯಾಗಿ ನಮಗೆ ತಟ್ಟೆಗೆ ಸುರಿಯೋ ಅಷ್ಟು 40 ನಿಮಿಷ ಬೇಕಾಗುತ್ತೆ. ಆ ಟೈಮಲ್ಲಿ ತೊಳಸ್ತಾನೆ ಇರಬೇಕು. ತೊಳಸಿ ಕೈ ಆಡಿ ಬಿಟ್ಟು ಕೈ ಆಡ್ತಾ ಸಣ್ಣ ಉರಿನಲ್ಲಿ ಈ ರೀತಿ ತೊಳಸ್ತಾ ಬರಬೇಕು. ನಾನು ಸ್ಪೀಡನ್ನು ಕಮ್ಮಿ ಮಾಡಿರೋದ್ರಿಂದ ಇದು ತುಂಬ ಕಡಿಮೆ ಡ್ಯೂರೇಷನ್ ಆಗಿದೆ ಹೊರತು ಒಲೆ ಮುಂದೆ 40 ನಿಮಿಷ ನಿಂತ್ಕೊಂಡ್ಲೇಬೇಕು. ಇದಕ್ಕೆ ಅಷ್ಟೆಲ್ಲ ಬೇಗ ಆಗೋದಿಲ್ಲ, ಬೇಗ ಸುರಿದ್ರೂ ಆಗಲ್ಲ. ಅದು ಬಾಣಲೆ ತಳ ಬಿಟ್ಟು ಬರಬೇಕು, ಅದು ಗೊತ್ತಾಗುತ್ತೆ. ತಳ ಬಿಟ್ಟ ಮೇಲೆ ಸೌಟಲ್ಲಿ ಮೇಲೆ ಕೆಳಗೆ ಎಲ್ಲ ಮಾಡಿದಾಗ ನಾವು ಕೈಲಿ ಹೀಗೆ ಹಿಡಿದು ನೋಡಿದಾಗ ಅದು ಉಂಡೆ ಆಗುತ್ತೆ, ಕೈಗೆ ಹಿಡಿಯೋದಿಲ್ಲ. ಅಲ್ಲಿ ತನಕನೂ ತೊಳಸ್ಲೇಬೇಕಾಗುತ್ತೆ. ನಾವೇನಾದರೂ ಅರ್ಜೆಂಟ್ ಮಾಡಿದ್ವಿ ಅಂದರೆ ಅದು ಪೇಸ್ಟ್ ಹಂಗೆ ಆಗಿಬಿಡುತ್ತೆ ಹೊರತು ಪೀಸ್ ಏಳೋದಿಲ್ಲ. ಇದು ಪೈನಾಪಲ್ ಇದೆಯಲ್ಲ ಅದೇ ಸ್ವೀಟ್ ಇರುತ್ತೆ, ಹಾಗಾಗಿ ನಾನು 1.5 ಕಪ್ ಮಾತ್ರ ಸಕ್ಕರೆ ಹಾಕಿರೋದು. ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪೈನಾಪಲ್ ಟೇಸ್ಟು, ಪೈನಾಪಲ್ದೆ ಕಲ್ಲರು ಎಲ್ಲ ತುಂಬ ಚೆನ್ನಾಗಿರುತ್ತೆ.
ನೀವು ಒಂದು ಸರಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಟೈಮ್ ಅಂತೂ ಹಿಡಿಯುತ್ತೆ ಇದಕ್ಕೆ, ತೊಳಸ್ತಾನೇ ಇರಬೇಕು. ನಾನು ಬೇಗ ತೆಗೆದು ಇದು ಮಾಡಿದ್ರೆ ನಿಮ್ಗಳಿಗೆ ಅರ್ಥ ಆಗೋದಿಲ್ಲ ಅಂತಲೇ ನಾನು ಲಾಸ್ಟ್ ತನಕನೂ ನಾನು ಕೈಯಾಡಿರೋದನ್ನು ತೋರಿಸಿರೋದು. ಇವಾಗ ನೋಡಿ ಇದು 2ನೇ ಸರಿ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಎಲ್ಲ ಕುಡ್ಕೊಂಬಿಡುತ್ತೆ, ಆದರೂ ಸಹಿತ ಅದು ಗಟ್ಟಿ ಆಗಿರೋದಿಲ್ಲ. ಅದು ತಳ ಬಿಟ್ಟ ಮೇಲೆ ನಮಗೆ ಸರಿಯಾದ ಹದ ಬಂದಿದೆ ಅಂತ. ತಳ ಬಿಟ್ಟು ಬರಬೇಕು, ಅಲ್ಲಿ ತನಕನೂ ಸಣ್ಣ ಉರಿನಲ್ಲಿ ಕೈಯಾಡ್ತಾನೆ ಇರಬೇಕು. ನೆನ್ಪಿಟ್ಕೊಳ್ಳಿ, 40 ನಿಮಿಷ ಅಂತೂ ಬೇಕಾಗುತ್ತೆ. ಅಥವಾ ಕೆಲವರಿಗೆ ಇನ್ನೂ ದಪ್ಪ ತಳದ ಪಾತ್ರೆ ಏನಾದರೂ ಇಟ್ಕೊಂಡಿದ್ದರೆ ಒಂದು 35 ನಿಮಿಷಕ್ಕೆ ಆಗಬಹುದು. ತೀರಾ 40 ನಿಮಿಷ ಅಂದಾಗ ಅಲ್ಲೇ ಗಟ್ಟಿಯಾಗಿ ಏನಾದರೂ ಆಗ್ಬೋದು. ಹಾಗಾಗಿ ಟೈಮು ಮತ್ತು ಹದ ಎಲ್ಲ ನೋಡ್ಕೊಳ್ತಾ ನೀವು ಕೈಯಾಡ್ತಾ ಇರಿ. ಅದು ಸೌಟಲ್ಲಿ ಎತ್ತಿ ಎಲ್ಲ ಮಾಡಿದಾಗ ಗೊತ್ತಾಗುತ್ತೆ ನಮಗೆ, ತಳ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಇವಾಗ ಇನ್ನು 3ನೇ ಸರಿ ತುಪ್ಪ ಹಾಕಬೇಕು. 3ನೇ ಸರಿ ತುಪ್ಪ ಹಾಕಿರೋದನ್ನು ಅದು ಕುಡ್ಕೊಂಡು ತಳ ಬಿಟ್ಕೊಂಡು ಬರುತ್ತೆ. ಅಷ್ಟೇ ತುಪ್ಪ ಸಾಕಾಗುತ್ತೆ. ಜಾಸ್ತಿ ತುಪ್ಪ ಆದರೂ ಸಹಿತ ಕೊನೆಯಲ್ಲಿ ಅದು ತುಪ್ಪನ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ರಸ ಎಲ್ಲ ತೊಗೊಂಡಿರೋದ್ರಿಂದ ಒಂದು 15ರಿಂದ 20 ಪೀಸ್ ಆಗಿದೆ ನನಗೆ ಹಾಲ್ಬಾಯಿ. ಇವಾಗ ನೋಡಿ ನಾನು ಕೈಯಾಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಇದು 35 ನಿಮಿಷದ ಮೇಲೆ ಆಯಿತು ನಾನು ಕೈಯಾಡ್ತಾ. ಆ ಹದನ ನೋಡಿ ನಾನು ಸೌಟಲ್ಲಿ ಎತ್ತಿ ಇಳಿಸಿ ಅಂತ ಮಾಡ್ತಾಯಿದ್ದೀನಿ. ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಇದು. ಹತ್ರ ಇವಾಗ ತಟ್ಟೆಗೆ ಸುರಿಯೋ ಟೈಮು ಬಂದಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಸೌಟಲ್ಲಿ ನಾವು ಮೇಲೆ ಕೆಳಗೆ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಅದರ ಟ್ರಾನ್ಸ್ಪರೆನ್ಸಿ ಹೇಗಿದೆ ಅಂತ. ಚೆನ್ನಾಗಿ ತೊಳಸ್ತಾ ಇರಬೇಕು. ಇವಾಗ ಗೊತ್ತಾಗುತ್ತೆ ನೋಡಿ, ಇದು ಹೆಚ್ಚು ಕಡಿಮೆ ಆಗ್ತಾನೆ ಬಂದಿದೆ. ಒಂದು 85-90% ಆಗಿದೆ ಇದು. ಈಗ ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ತಟ್ಟೆಗೆ ಸುರಿತಾ ಇದ್ದೀನಿ. ಎಲ್ಲ ಕಡೆಯೂ ನಾವು ಇದನ್ನು ತುಪ್ಪ ಹಾಕಿರೋ ತಟ್ಟೆಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ 1ರಿಂದ 1.25 ಗಂಟೆ ಬಿಟ್ಬಿಡಬೇಕು. ಅದನ್ನು 1 ಗಂಟೆ ನಾವು ನೋಡೋಕ್ಕೆ ಹೋಗಲೇಬಾರ್ದು. 1 ಗಂಟೆನಲ್ಲಿ ಫುಲ್ಲು ತಣ್ಣಗಾಗಿರುತ್ತೆ. ಪೂರ್ತಿ ತಣ್ಣಗೆ ಆದಮೇಲೆ ನಾವು ಅದನ್ನು ಚಾಕುನಲ್ಲಿ ಕೊಯ್ಯೋದಕ್ಕೆ ಬರುತ್ತೆ. ಇವಾಗ 1.25 ಗಂಟೆ ಬಿಟ್ಟಿದ್ದೆ ನಾನು. ಇವಾಗ ಫುಲ್ ತಣ್ಣಗಾಗಿದೆ. ಈಗ ನಾನು ಚಾಕುನಲ್ಲಿ ಕೊಯ್ತಾ ಇದ್ದೀನಿ. ಇದನ್ನು ಇದಕ್ಕಿಂತನೂ ಸ್ವಲ್ಪ ದೊಡ್ಡ ಅಳತೆ ತಟ್ಟೆಗೆ ಅದನ್ನು ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಆಮೇಲೆ ಅದು ಬ್ಯಾಕ್ ಸೈಡು ಸ್ವಲ್ಪ ಕಟ್ಟಾಗದೇ ಇರೋ ಥರ ಕೊಯ್ಬೇಕಾಗುತ್ತೆ. ತುಂಬ ನೀಟಾಗಿ ಬಂದಿದೆ. ಸಖತ್ ಟೇಸ್ಟ್ ಆಗಿತ್ತು ಇದು. ನನಗೆ ಗೊತ್ತಿರೋರಿಗೆ, ಪರಿಚಯದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತಲೇ ಅಂದಿದ್ದಾರೆ. ಇವಾಗ ನೋಡಿ, ದೊಡ್ಡ ತಟ್ಟೆಗೆ ನಾನು ಅದನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋದು ಅದು ಬ್ಯಾಕ್ ಸೈಡ್ ಸ್ವಲ್ಪ ಕಟ್ ಆಗಬೇಕು. ಇನ್ನೂ ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದು ಚೆನ್ನಾಗಾಗೋದು. ಪೀಸಿನ ಶೇಪು ನೀಟಾಗಿ ನಮಗೆ ಕಾಣಬೇಕಾದ್ರೆ ಅದು ತಣ್ಣಗಾದ್ಮೇಲೆ ಚೆನ್ನಾಗಾಗೋದು. ಬಿಸಿ ಬಿಸಿ ಇದ್ದಾಗ ಕೊಯ್ಯೋದಕ್ಕೆಲ್ಲ ಆಗಲ್ಲ. ತುಂಬ ನೀಟಾಗಿ ಬಂದಿದೆ. ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ. ಪೈನಾಪಲ್ದು ಟೇಸ್ಟು ಒರಿಜಿನಲ್ ಪೈನಾಪಲ್ ಟೇಸ್ಟು. ನಾವು ಫ್ಲೇವರ್ ಹಾಕಿದ ಹಾಗೆಲ್ಲ ಇರೋಲ್ಲ. ಫ್ಲೇವರ್ಗಳು ಸುಮ್ಮನೆ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ. ಮತ್ತು ಹೊರಗಡೆ ಸಿಗೋದು ಪೈನಾಪಲ್ ಅಂದರೆ ಅದು ಫ್ಲೇವರ್ ಅಷ್ಟೇ, ಇದಲ್ಲ. ಎಲ್ಲವುದೂ 1 ಗಂಟೆ ಟೈಮು ಹಿಡ್ಕೊಂಡ್ರೂ ಪರವಾಗಿಲ್ಲ. ಮನೇಲಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಂತ ಅನಿಸುತ್ತೆ. ಕೆಮಿಕಲ್ಸ್ಗಳು ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ನಿಧಾನವಾಗಿ ನಮ್ಮ ಜೀವಕ್ಕೆ ಹಾನಿ ಆಗ್ತಾ ಬರುತ್ತೆ. ಅದರಿಂದ ಏನು 1 ಗಂಟೆ ಟೈಮು ನಾವೇನು ದಿನ ಇವುಗಳನ್ನೆಲ್ಲ ಮಾಡಬೇಕಾಗಿಲ್ಲ. ಎಲ್ಲೋ 6 ತಿಂಗಳಿಗೋ ವರ್ಷಕ್ಕೋ ಒಂದು ಸರಿ ಮಾಡ್ಕೊಳ್ಳೋಣ, ತಿನ್ಕೊಳ್ಳೋಣ ಅಂದಾಗ ಮನೆಯಲ್ಲೇ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾವೇ ಮಾಡಿದ್ವಿ ಅನ್ನೋದೊಂದು ಸಂತೋಷ ಬೇರೆ ಇರುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೂ ಕೊಟ್ಟು ನಾವುಗಳು ತಿನ್ಬೋದು. ಹೆಚ್ಚಿಗೆ ಸಕ್ಕರೆ ಏನು ಹಿಡಿಸೋದಿಲ್ಲ ಇದಕ್ಕೆ. ಬೆಲ್ಲ ಹಾಕಿ ಬೇಕಾದರೂ ಮಾಡಬಹುದು. ಬೆಲ್ಲದಲ್ಲೂ ಓಕೆ, ಏನು ತೊಂದರೆ ಇಲ್ಲ. ನಿಮಗೆ ಕಲ್ಲರ್ ಬರಲ್ಲ ಅಷ್ಟೇ. ಬೆಲ್ಲದ ಕಲ್ಲರ್ ಬರುತ್ತೆ. ಆರೋಗ್ಯನೇ ಇಂಪಾರ್ಟೆಂಟ್ ಅಂದರೆ ಕಲ್ಲರು ಸಹಿತ ಇಂಪಾರ್ಟೆಂಟ್ ಆಗಲ್ಲ. ಬೆಲ್ಲದಲ್ಲೂ ನೀವು ಅದು ಶುಗರ್ ಇದ್ದೇ ಇರುತ್ತೆ. ಶುಗರಿನ ಪ್ರಮಾಣ ಬೆಲ್ಲದಲ್ಲೂ ಇರುತ್ತೆ. ಸಕ್ಕರೆ ಅಷ್ಟು ಇರಲ್ಲ. ಸಕ್ಕರೆಯಲ್ಲಿ ಪಾಲಿಶ್ ಇರುತ್ತೆ, ಅದರಲ್ಲಿ ಇರಲ್ಲ ಅನ್ಬೋದು ಬಿಟ್ಟರೆ. ಇವಾಗ ಬೆಲ್ಲನೂ ಸಹಿತ ಸಕ್ಕರೆಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ನಾವೇನು ಹೋಗಿ ನೋಡಿಲ್ಲ. ಆದರೂ ಹೇಳೋದ್ರಿಂದ ಒಂದು ಸ್ವಲ್ಪ ನಾವು ಭಯಪಡಬೇಕಾಗತ್ತೆ. ನೋಡಿ ಇದು ಯಾವ ರೀತಿ ಬಂದಿದೆ ಪೀಸ್ ಅಂತ. ನೀಟಾಗಿ ನಾವು ಕೈಯಲ್ಲಿ ಹೀಗೆ ಶೇಕ್ ಮಾಡಿದಾಗ
ಕೆಳಗೆ ಬೀಳೋದು ಇಲ್ಲ, ಕೈಯಲ್ಲಿ ನಿಲ್ಲೋದು ಇಲ್ಲ ಅನ್ನೋ ಥರದಲ್ಲಿ ನೀಟಾಗಿ ಹಲ್ವಾ ಥರನೇ ಬಂದಿದೆ. ಹಾಲ್ಬಾಯಿ ಇದು ಹಲ್ವಾ ಅಂದರೆ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವದ ಥರ ಆ ಥರನೂ ಮಾಡ್ಬೋದು. ಇದರಲ್ಲಿ ಜಾಸ್ತಿ ಪಾಕ ತೊಗೊಳ್ದೇ ಹಾಗೇ ಗೋಡಂಬಿ ದ್ರಾಕ್ಷಿಗಳು ಎಲ್ಲವುದು ಹಾಕಿ ನಾವು ಅದನ್ನು ಹಲ್ವ ಥರ ಮಾಡ್ಬೋದು. ಇದು ಹಾಲ್ಬಾಯಿ ಅಂದರೆ ಪೀಸ್ ಮಾಡಿದ್ದೀವಿ ಅಷ್ಟೇ. ಇದರ ಅಕ್ಕಿ ಗೋಧಿ ಇದು ಕ್ಯಾರೆಟಲ್ಲೂ ಸೇಮ್ ಇದೇ ಥರ ಕ್ಯಾರೆಟ್ ರಸ ತೆಗೆದು ಮಾಡ್ಬೋದು. ಅದು ಸಹಿತ ಒಂದಿನ ವಿಡಿಯೋ ಹಾಕ್ತೀನಿ ನಾನು. ಅದು ಸಹಿತ ಒಳ್ಳೆ ಕ್ಯಾರೆಟ್ ಕಲರ್ಗೆ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅದನ್ನು ಸಹಿತ ಬೆಲ್ಲದಲ್ಲಿ ಮಾಡ್ಬೋದು. ಅಂಥದ್ದೇನು ನಿಮ್ಗೊಂದು ಕಲರಿಂದ ಬಿಟ್ಟರೆ ಅಂಥ ಟೇಸ್ಟ್ ವೈಸ್ ಏನೋ ಅಂಥದ್ದೊಂದು ಇರಲ್ಲ. ನೋಡಿ ಇವಾಗ ಹತ್ತಿರದಲ್ಲಿ ಫೋಕಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.